ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿತ್ತು. ಅನ್ನದಾತರು ಖುಷಿ ಖುಷಿಯಿಂದ ಬಿತ್ತನೆಯನ್ನ ಮಾಡಿದ್ರು. ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು. ಆದ್ರೆ ಇಲ್ಲಿ ಯಾವಾಗ ವರ್ಣದೇವ ಮುನಿಸಿಕೊಂಡಿದ್ದಾನೆ. ಇದರಿಂದಾಗಿ ಆ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ ವರದಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಮಳೆಗಾಗಿ ಶ್ರೀ ಪತ್ರೇಶ್ವರ ದೇವರ ಮೊರೆ ಹೋದ ರೈತರು ಸಮೃದ್ಧವಾಗಿ ಬೆಳೆದ ಹೆಸರು ಬೆಳೆ ಒಣಗುತ್ತಿದೆ. ಬಾಡಿದ ಸಸಿಗಳನ್ನ ಹಿಡಿದು ರೈತರು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ವರ್ಣದೇವನ ಕೃಪೆಗಾಗಿ ದೇವರ ಮೊರೆ ಹೋಗುತ್ತಿರುವ ಜನರ ದೃಶ್ಯಗಳು ಇವೆಲ್ಲವೂ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆ ಎರೆಹಂಚಿನಾಳ ಗ್ರಾಮದಲ್ಲಿ. ಹೌದು, ಎರೆಹಂಚಿನಾಳ ಗ್ರಾಮ ಸೇರಿದಂತೆ ತಾಲೂಕಿನ ಯಲಬುರ್ಗಾ, ಕುಷ್ಟಗಿ, ಕನಕಗಿರಿ, ಕುಕನೂರು ತಾಲೂಕಿನ ಭಾಗದ ರೈತರು ಹೆಸರು, ಶೇಂಗಾ, ಮೆಕ್ಕೆಜೋಳ, ಸೂರ್ಯಕಾಂತಿ, ತೊಗರಿ, ಸೋಯಾಬೀನ್ ಇತರ ಬೆಳೆಗಳನ್ನ ಖುಷಿ ಖುಷಿಯಿಂದ ಪ್ರತಿ ಎಕರೆಗೆ 20 ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆಯನ್ನ ಮಾಡಿದ ಬೆಳೆಗಳು ಎಲ್ಲವೂ ಮಳೆ ಇಲ್ಲದೆ ಒಣಗಲಾರಂಭಿಸಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದರು. ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ರೋಹಿಣಿ ಮಳೆ ಒಳೆ ತೃತೀಯಗೆ ಭರ್ಜರಿ ಮಳೆಯಾಗಿತ್ತು. ಜಿಲ್ಲೆಯ ರೈತರು ಖುಷಿ ಖುಷಿಯಿಂದ ಹೆಸರು ಬೆಳೆ ಸೇರಿದಂತೆ ವಿವಿಧ ಬೆಳೆ ಬಿತ್ತನೆ ಮಾಡಿರುವ ಬೆಳೆಗಳೆಲ್ಲವೂ ಮಳೆ ಇಲ್ಲದೆ ಒಣಗಿ ಹೋಗಿದೆ. ಜೊತೆಗೆ ಹೆಸರು ಬೆಳೆಗೆ ಕೆಬ್ಬನ ರೋಗವಿದ್ದು ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಒಣಗಿ ನಾಶವಾಗಿದೆ. ಈಗ ಸದ್ಯದಲ್ಲಿ ಮಳೆ ಸುರಿದರೂ ಕೂಡ ಬೆಳೆ ಬರುವುದಿಲ್ಲ ಎಂದು ಗ್ರಾಮ ರೈತ ನಿಂಗಪ್ಪ ಗಡಾತ್ ಅವರು ಆಗ್ರಹಿಸಿದರು. ಈಗ ಸರ್ಕಾರ ಬರ ಘೋಷಣೆ ಮಾಡಬೇಕು, ಹಾಳಾದ ಬೆಳೆ ಪರಿಹಾರವನ್ನ ಕೊಡಬೇಕು, 2 ಲಕ್ಷದವರೆಗೂ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಎಂದು ರೈತರು ಆಗ್ರಹಿಸಿದರು. ಈಗ ಈರುಳ್ಳಿ ಬಿತ್ತನೆ ಮಾಡಲು ಭೂಮಿಯನ್ನ ಹದಗೊಳಿಸಿ ಸಾಲ ಸೂಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ತಂದು ಮನೆಯಲ್ಲಿ ಇಟ್ಟುಕೊಂಡು ಮಳೆಗೆ ಕಾಯುತ್ತಾ ಕುಳಿತು ಬಾರದ ಮಳೆಗೆ ಹಳ್ಳಿಯ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ತಾಲೂಕಿನ ರೈತರು ಸಾಲವನ್ನ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆ ಇಲ್ಲದೆ ಬೀಜ ಗೊಬ್ಬರವನ್ನ ಏನು ಮಾಡಬೇಕು ಎನ್ನುವಂತಾಗಿದೆ. ಸರ್ಕಾರ ರೈತರಿಗೆ ನೆರವಿಗೆ ಬರಬೇಕು ಎಂದು ಈ ಮೂಲಕ ಎಲ್ಲರೂ ಆಗ್ರಹಿಸಿದರು. ವರದಿಗಾರರು ಅಂದಪ್ಪ ಕೋಳೂರ್, ಕೊಪ್ಪಾಳ್. ನಾಗರಾಜ್ ಗಜ್ಜಿ ಅಂತೇಳಿ, ಚಿಕ್ಕೊಪ್ಪ ಗ್ರಾಮ, ಯಲಬುರ್ಗಾ ತಾಲೂಕು. ಈಗ ಬಿತ್ತನೆ ಮಾಡಿದ ಮಳೆಯಾಗಿದ್ದು ಮುಂಗಾರಿ ಮಳೆ 45 ದಿನ ಆಯ್ತು, ಇನ್ನೂವರೆಗೆ ಆದರೂ ಮಳೆ ಇಲ್ಲ. ಬೆಳೆ ಎಲ್ಲ ಹಾಳಾಗಿ ಹೊಂಟಿದೆ. ಇದು ಸರ್ಕಾರ ಇದು ನೀರಾವರಿ ಯೋಜನೆಗಳ ಮುಂದೆ ಆದಷ್ಟು ಬೇಗ ಮಾಡಬೇಕು. ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಎಲ್ಲ ಬೆಳೆ ಈ ಬಿತ್ತನೆ ಮಾಡಕ್ಕೆ ನಮಗೆ 20 ಸಾವಿರ ರೂಪಾಯಿ ಖರ್ಚಾಗ್ತದೆ. ಈಗ ಮೆಕ್ಕೆಜೋಳ 1 ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ 20 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅದನ್ನೆಲ್ಲ ಮಾಡಿ ಈ ಥರ ಎಲ್ಲ ಒಣಗಿ ಹೊಂಟವು. ಇದನ್ನ ಬರ ಘೋಷಣೆ ಅಂತಂದು ಮಾಡಬೇಕು. ಅಧಿಕಾರಿಗಳು ಎಡಿ ಸಾಹೇಬ್ರವರೆಲ್ಲ ಬಂದು ಇದು ವೀಕ್ಷಣೆ ಮಾಡಬೇಕು. ಈಗ ಎಡಿಆರ್ ಹೇಳಿದ್ದಾರೆ, ತಾವು ಹೇಳಿದ್ವಿ ವಿಚಾರ. ಅವರು DC ಆಫೀಸ್ನ ಮೀಟಿಂಗ್ ಐತೆ ಅಂತ ಹೇಳಿದ್ರು. ಅದು ಇನ್ನ 2 ದಿನ ಬಿಟ್ಟು ಇದನ್ನ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಮಾಡಿ ರೈತರ ಆತ್ಮಹತ್ಯೆ ಇದರಿಂದ ಮತ್ತೆ ಈ ತರ ಎಲ್ಲ ಖರ್ಚಾಗಿದ್ದಾದ್ರೆ ರೈತರ ಆತ್ಮಹತ್ಯೆ ಮಾಡ್ಕೊಂತ ಇದು ಸಮಸ್ಯೆಗೆ ಪರಿಹರಿಸಬೇಕು ಅಧಿಕಾರಿಗಳು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ಚಿಕ್ಕೊಪ್ಪ ಗ್ರಾಮ, ಯಲಬುರ್ಗಾ ತಾಲೂಕು. ನಮ್ಮ ತಾಲೂಕು ಹಿಂದುಳಿದ ತಾಲೂಕು. ನಮ್ಮಲ್ಲಿ ಮಳೆ ಆಗದೆ 45 ದಿನಗಳ ಕಳೆದುಹೋದವು. ಇವತ್ತಿಗಾರು ಒಂದಲ್ಲಿ ಮಳೆ ಇಲ್ಲ. ಮೆಕ್ಕೆಜೋಳ ಮತ್ತು ಹೆಸರು, ಅಲಸಂದೆ ಇವೆಲ್ಲ ಒಣಗಾಕತ್ತಿದ್ದಾವೆ. ಆದಷ್ಟು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರ ಇದರ ಬಗ್ಗೆ ಎಚ್ಚರಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಪರಿಹಾರ ಘೋಷಣೆ ಮಾಡೋದ್ರಿಂದ ಅದು ರೈತರು ಸಾಲ ಸೂಲ ಮಾಡಿ ಇದೆಲ್ಲ ಮಾಡಬೇಕು. ಮುಂಗಾರಿ ಆರಂಭದಲ್ಲಿ ಭರ್ಜರಿ ಮಳೆ ಆಯ್ತು. ಮಳೆ ಆದ ತಕ್ಷಣ ನಾವು ಸಾಲ ಮಾಡಿ ಬೀಜ ತಂದ್ವಿ. ಬೀಜ ತಂದು ಹೆಸರು, ಶೇಂಗಾ ಎಲ್ಲದು ಹಾಕಿದ್ವಿ. ಸಾಲ ಮಾಡಿ ಹಾಕಿದ್ವಿ. ಮತ್ತೆ ಹಿಂದಿನ ಸಾಲ ಮಾಡಿದ್ವಿ. ಹಿಂದಿನ ಸಾಲ ತೀರ್ಸಿ ಹಾಕ್ಬೇಕಂತೇಳಿ ನಾವು ಹೆಸರು ಎಲ್ಲ ಕಡೆ ಈ ವರ್ಷ ಜಾಸ್ತಿ ಹೆಸರು ಶೇಂಗಾ ಬೆಳ್ಕೊಂಡಿವಿ ಅಂದ್ರೂ 1.5 ತಿಂಗಳ ಮೇಲೆ ಆಯ್ತು, ಮಳೆ ಆಗಿಲ್ಲ. ಪೀಕ್ ಒಣಗಿ ಹಾಕತ್ತವು. ಅದ್ರ ಜೊತೆಯಲ್ಲಿ ಮತ್ತೆ ಹಳದಿ ರೋಗ ಬಿದ್ದವು. ರೋಗ ಬಿದ್ದು ಏನು ಪೀಕ್ ಉಳಿದಿಲ್ಲ. ಈಗ ಒಂದಿಡದು ಹರ್ಗಾಕತ್ತೀವಿ ಸರ್. ಹರ್ಗಾಕತ್ತೀವಿ, ಏನ್ ಮಾಡ್ಬೇಕು? ಹಿಂದಲ್ ಬೆಳಿಗಾರ ಏನಾರ ಹದಗೊಳಿಸ್ಕೊಂಡು ಈ ಮಳೆ ಆತಂದ್ರ ಮುಂದಲ್ ಮಳೆ ಆತ ಉಳ್ಳಾಗಡ್ಡಿ ಅದನ್ನ ಏನಾರ ಹಾಕೊಳಕ್ ಬರ್ತಂತ ಅದನ್ನ ಉಳ್ಳಾಗಡ್ಡಿ ಬೀಜನ ತಂದು ಇಟ್ಕೊಂಡ್ವಿ. ಇನ್ನಿವತ್ತಿಗೆ ಹದ ಮಾಡ್ಕೊಂಡ್ವಿ ಅಂದ್ರೆ ಅದಕ್ಕೂ ಮಳೆ ಚಾನ್ಸ್ ಇಲ್ಲ. ಈಗ ಸರ್ಕಾರ ನಮ್ಗೆ ಹಾಳದು ಪರಿಹಾರ ಕೊಡ್ಬೇಕು. ಈ ಬೆಳೆಗೆ ಹೆಚ್ಚು ಮತ್ತ ಬರ ಘೋಷಣೆ
ಮಾಡ್ಬೇಕು. ಇದ್ರ ಜೊತೆಲಿ ರೈತರ ಸಾಲ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ಬೇಕು. ಈ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ಉಳಿತೀವಿ. ಇಲ್ಲಾಂದ್ರೆ ಈಗ ಏನೈತಿ ಯಾವ್ದೂ ಇಲ್ಲ. ಹಿಂದ್ರ ಬೆಳೆ ಮಣ್ಣಲ್ಲಿ ಏನಿಲ್ಲ ಅಂದ್ರೆ ಈ ಸರ್ಕಾರ ಈ ಸಿಲ್ಕಿ ಸಿಕ್ಕಂಡು ಆತ್ಮಹತ್ಯೆ ಮಾಡ್ಕೊಳೋದು ಅಷ್ಟ ಬಾಕಿ ಉಳಿತೈತಿ. ಶೀಘ್ರದಲ್ಲಿ ಸರ್ಕಾರ ಈಗ ನಮ್ಮ ರೈತರನ್ನ ನೆರವಿಗೆ ಬರ್ಬೇಕು. ನೆರವಿಗೆ ಬರ್ಲಿಲ್ಲ ಅಂದ್ರೆ ಉಳ್ಯಾಕ್ ಚಾನ್ಸ್ ಇಲ್ಲ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿನಿ ಸರ್ ನಾನು. ನೋಡ್ರಿ ಮಳಿನ ಇಲ್ಲ, ಒಟ್ಟ ಭೂಮಿ ನೋಡಿದ್ರ ಒಣಗಾಕತ್ತವು, ಅಡಕೆ ಬೀಡಿ ಬೆಳಕತ್ತವ ಹೊಲ. ಈಗ ಇದೇನು ಪರಿಹಾರನೂ ಇಲ್ಲ, ಬೆಳೆ ವಿಮೆನೂ ಬರುವಲ್ವು ಯಾವು. ರೈತರು ನೋಡಿದ್ರೆ ಆಗಾಕತ್ತಾರ ಭೂಮಿನ. ಈಗ ಸರ್ಕಾರನ ಜವಾಬ್ದಾರಿ ಆಗುತ್ತೆ ಇದಕ್ಕೆ. ಪರಿಹಾರ ಕೊಟ್ರ ಅನುಕೂಲ ಆಗುತ್ತ ನಮ್ಗೂ. ಇನ್ನ ಕರಗಕ್ ಚಾಲು ಹೋಗ್ರಿ, ಮತ್ ಮಳಿನೂ ಇಲ್ಲ ಈ ವರ್ಷ. ಇಷ್ಟಂತ ಐತ್ ನೋಡ್ರಿ ಭೂಮಿಗೆ. ಹಳದಿ ರೋಗದತಿ ಈಗ ಬಿತ್ತಿ ರೈತರು 6 ತಿಂಗಳಾತು, ಮಳೆ ಇಲ್ಲ. ಏನ್ ಬಿತ್ತಿದ್ದು ಕಾದಂಚಿನ ನೀರ್ ಹಾಕಿ ಬಾಳ್ವಿ. ಇದ್ ಏನ್ರಿ ಎಲ್ಲಾ ಬಿತ್ತಿದ್ವಿ ಕಾರ್ಗಾಗಿ ಹೋಗ್ಯಾವ. ಏನ್ ರೈತರ ಬಾಳ್ವಿ ಯಾವ್ದು ಲಾಭನ ಇಲ್ರಿ. ಗೊಬ್ಬರ ಗುಡ್ಯಾವ ಎಲ್ಲಾ ಹಾಕಿ ಬರ್ತೈತಂತ ಮಾಡ್ತೀವಿ, ಏನ್ ಮಳೆ ಆಗಲ್ಲ ಎಳಕ್ ಸರಿಯಾಗಿ. ಏನು ಮಾಡಕಾಲ್ವು. ಹುಟ್ಟಿ ಪೀಕ್ ಒಟ್ಟು ಒಣಗಿ ಹೊಂಟಾವ್ರಿ. ಈಗ 2 ತಿಂಗಳಾತು ಎಲ್ಲಾ ಒಣಗಿ ಹೋಗ್ಯಾವ್ರು. ರೋಗ ಒಂದ್ ಬಿದ್ದಾವು. ಎಲ್ಲಾ ಫಜಿತ ಐತ್ರಿ ರೈತರ ಬಾಳ್ವಿ. ಏನು ಎದಕ್ ಬರ್ದಾಗೈತಿ ನೋಡ್ರಿ ಬಾಳ್ವಿ. ಈಗ ಒಂದ್ 30,000 ಖರ್ಚಾಗ್ಯಾವ್ರಿ ಅಷ್ಟು ಹೊಲ ಕೂಡಿ. ಎಕ್ರೆಕ್ರಿ ಒಂದ್ 15,000 ರೀ. ಎಲ್ಲಾ ಬಾಳ್ವಿ ಎಲ್ಲಾ ಫಜಿತ್ ನೋಡ್ರಿ ರೈತರ ಬಾಳ್ವಿ. ಎದಕ್ ಬರ್ದಾಗೈತಿ. ಮುಂದೆ ಹೆಂಗ್ರಿ ಏನ್ ಮಾಡ್ಬೇಕ್ರಿ. ಎಲ್ಲಾ ಏನ್ ಮಾಡಕ್ ದಿಕ್ ಇದಾಗ ಐತಿ ರೈತರಿಗೆ. ನಮ್ಮ ಹೆಸರು ನಿಂಗಪ್ಪ ಗಡಾದ್ರಿ. ಮಳೆ ಇಲ್ದಕ್ಕೆಲ್ಲ ನಾಟಿ ರೋಗ ಬಂದಿರೋದೊಂದು, ಇದು ಕಾರ್ಗೆ ಆಗಿರೋದೊಂದು, ಇದು ಮಳೆ ಬರ್ಲಾರ್ದೊಂದು, ಎಲ್ಲ ಬೀಡ್ ಶಾಳ್ದು ಬಿಡತ್ರಿ. ಏನು ಮಾಡಿ ರೈತರು ಬಾಳಿಗೆ ನಾಗರಾಜ್ ಕಜ್ಜಿ ಅಂತೇಳಿ, ಚಿಕ್ಕೊಪ್ಪ ಗ್ರಾಮ, ಯಲಬುರ್ಗಾ ತಾಲೂಕು. ಈಗ ಬಿತ್ತನೆ ಮಾಡಿದ ಮಳೆಯಾಗಿದ್ದು ಮುಂಗಾರಿ ಮಳೆ 45 ದಿನ ಆಯ್ತು, ಇನ್ನೂವರೆಗೆ ಆದರೂ ಮಳೆ ಇಲ್ಲ. ಬೆಳೆ ಎಲ್ಲ ಹಾಳಾಗಿ ಹೊಂಟಿದೆ. ಇದು ಸರ್ಕಾರ ಇದು ನೀರಾವರಿ ಯೋಜನೆಗಳ ಮುಂದೆ ಆದಷ್ಟು ಬೇಗ ಮಾಡಬೇಕು. ಇದು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದೆಲ್ಲ ಬೆಳೆ ಈ ಬಿತ್ತನೆ ಮಾಡೋಕೆ ನಮಗೆ 20,000 ರೂಪಾಯಿ ಖರ್ಚಾಗ್ತದೆ. ಈಗ ಮೆಕ್ಕೆಜೋಳ 1 ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ 20,000 ರೂಪಾಯಿ ಖರ್ಚಾಗುತ್ತೆ. ಅದನ್ನೆಲ್ಲ ಮಾಡಿ ಈ ಥರ ಎಲ್ಲ ಒಣಗಿ ಹೊಂಟವು. ಇದನ್ನ ಬರ ಘೋಷಣೆ ಅಂತಂದು ಮಾಡಬೇಕು. ಅಧಿಕಾರಿಗಳು AD ಸಾಹೇಬ್ರವರೆಲ್ಲ ಬಂದು ಇದು ವೀಕ್ಷಣೆ ಮಾಡಬೇಕು. ಈಗ ಎಡಿಆರ್ ಹೇಳಿದ್ರಿ ತಾವು ಹೇಳಿದ್ವಿ ವಿಚಾರ. ಅವ್ರು DC ಆಫೀಸ್ನಾಗ ಮೀಟಿಂಗ್ ಐತೆ ಅಂತ ಹೇಳಿದ್ರು. ಅದು ಇನ್ನ 2 ದಿನ ಬಿಟ್ಟು ಇದನ್ನ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಮಾಡಿ ರೈತರ ಆತ್ಮಹತ್ಯೆ ಇದರಿಂದ ಮತ್ತೆ ಈ ತರ ಎಲ್ಲ ಖರ್ಚಾಗಿದ್ದಾದ್ರೆ ರೈತರ ಆತ್ಮಹತ್ಯೆ ಮಾಡ್ಕೊಂತ ಇದು ಸಮಸ್ಯೆಗೆ ಪರಿಹರಿಸಬೇಕು ಅಧಿಕಾರಿಗಳು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ಚಿಕ್ಕೊಪ್ಪ ಗ್ರಾಮ, ಯಲಬುರ್ಗಾ ತಾಲೂಕು. ನಮ್ಮ ತಾಲೂಕು ಹಿಂದುಳಿದ ತಾಲೂಕು. ನಮ್ಮಲ್ಲಿ ಮಳೆ ಆಗದೆ 45 ದಿನಗಳ ಕಳೆದು ಹೋದವು. ಇವತ್ತಿಗಾದ್ರೂ ಒಂದು ಹನಿ ಮಳೆ ಇಲ್ಲ. ಮೆಕ್ಕೆಜೋಳ ಮತ್ತು ಹೆಸರು, ಅಲಸಂದೆ ಇವೆಲ್ಲ ಒಣಗಾಕತ್ತಿದ್ದಾವೆ. ಆದಷ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಸಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಪರಿಹಾರ ಪರಿಹಾರ ಘೋಷಣೆ ಮಾಡೋದೊಂದು ಅದು ರೈತರು ಸಾಲ ಸುಲಭ ಮಾಡಿ ಇದೆಲ್ಲ ಮಾಡಬೇಕು.
ಇರಲ್ಲ ಸಾಧಾರಣ ಅಂತಂದು ಹೇಳಿ. ಬಸವರಾಜ